ಮನೆಯಲ್ಲಿದ್ದಾಗ ಹೆಂಡತಿ ಹೊರಗಡೆ ಹೋದಾಗ ಇನ್ನೊಬ್ಳು ಆಂಟಿ ಜೊತೆ ಇದ್ದಾಗ ಸಿಕ್ಕಿ ಬಿದ್ದ ಜಂಟಿ ಆಯುಕ್ತ. ಮನೆಯಲ್ಲಿದ್ದಾಗ ಹೆಂಡತಿ ಹೊರಗಡೆ ಹೋದಾಗ ಇನ್ನೊಬ್ಳ ಆಂಟಿ ಜೊತೆ ಇದ್ದಾಗ ಸಿಕ್ಕಿ ಬಿದ್ದಂತಹ ಜಂಟಿ ಆಯುಕ್ತ. ಅಪಾರ್ಟ್ಮೆಂಟ್ನಲ್ಲಿ ಕಾಮದಾಟ ಆಡ್ತಿದ್ದ ಗಂಡನನ್ನ ಹಿಡಿದಂತಹ ಹೆಂಡತಿ. ಜನರ ಮುಂದೆ ಬೆತ್ತಲಾದ ಮಹಾನಗರ ಪಾಲಿಕೆಯ ಜಂಟಿ ಆಯುಕ್ತ. ಸಿಕ್ಕಿ ಬಿದ್ದ ಜಂಟಿ ಆಯುಕ್ತನಿಗೆ ಪತ್ನಿ ಸಂಬಂಧಿಕರಿಂದ ಗೂಸ ಕೂಡ ಬಿದ್ದಿತ್ತು. ಸುಮ್ಮನೆ ಮನೇಲಿ ಹೆಂಡತಿ ಇದ್ಲು, ಸುಮ್ಮನೆ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಆಂಟಿ ಸಾವಾಸಕ್ಕೆ ಹೋಗ್ಬಿಟ್ಟು ಆಂಟಿ ಸಾವಾಸ ಮಾಡಿ ಕೆಟ್ಟೋದ ಅಂತ ಅನ್ಸುತ್ತೆ. ಆಂಟಿಯ ಜೊತೆಗೆ ಅಪಾರ್ಟ್ಮೆಂಟ್ ಅಲ್ಲಿ ಜಂಟಿ ಆಯುಕ್ತ ಸಿಕ್ಕಾಕೊಂಡಿದ್ದಾನೆ. ಅದೇನ ಮಾಡ್ತಿದ್ರು ಅಂತಂದ್ರೆ ಕಾಮದಾಟ ಆಡ್ತಿದ್ದಂತಹ ಸಮಯದಲ್ಲಿ ಹೆಂಡತಿ ಹೋಗಿ ಸರಿಯಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟಿದ್ದಾಳೆ. ಇನ್ನು ಹೆಂಡತಿ ಸಂಬಂಧಿಕರು ಬಿಡ್ತಾರ? ಯಾಕೆ ಮೋಸ ಮಾಡಿದೆ ಅಂತ ಸರಿಯಾಗಿ ಹೊಡೆದಿದ್ದಾರೆ. ಆ ಹುಡುಗಿಗೂ ಕೂಡ ಆಂಟಿಗೂ ಕೂಡ ಹೊಡೆದಿದ್ದಾರೆ. ನಿಜಕ್ಕೂ ಏನಾಯ್ತಲ್ಲಿ? ಯಾರ ಆಯುಕ್ತ, ಜಂಟಿ ಆಯುಕ್ತ ಯಾರು ಅಂತ ನೋಡೋದಾದ್ರೆ ಇದು ಜಿಎಚ್ಎಂಸಿ ಜಂಟಿ ಆಯುಕ್ತ ಜನಕರಾಮ್ ರಾಸಲೀಲೆ. ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಜಂಟಿ ಆಯುಕ್ತ ತಮ್ಮ ಕಚೇರಿಯ ಸಹೋದ್ಯೋಗಿಯ ಜೊತೆ ಜನಕರಾಮ್ ಸಂಬಂಧ. ವಾರಸಿಗೂಡದಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ನಡೀತಿತ್ತು ಕಾಮದಾಟ. ಜನಕರಾಮ್ ರಾಸಲೀಲೆ ನಡೆಸ್ತಿರೋ ವಿಚಾರ ತಿಳಿದ ಪತ್ನಿ ಕಲ್ಯಾಣಿ ವಾರಸಿಗೂಡದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಂತಹ ಸಂಬಂಧಿಕರು ರೆಡ್ ಹ್ಯಾಂಡ್ ಆಗಿ ಜನಕರಾಮ್ ಹಾಗೂ ಮಹಿಳೆಯನ್ನ ಹಿಡಿದ ಸಂಬಂಧಿಕರು. ಜಂಟಿ ಆಯುಕ್ತ ಜನಕರಾಮ್ಗೆ ಹಿಗ್ಗಾಮುಗ್ಗಾ ಗೂಸ. ಮಹಿಳೆಗೂ ಥಳಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಕಲ್ಯಾಣಿ ಸಂಬಂಧಿಕರು. ಕಚೇರಿಯ ಹಲವು ಮಹಿಳಾ ಸಿಬ್ಬಂದಿಯ ಜೊತೆ ಅಕ್ರಮ ಸಂಬಂಧ. ಹಲವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಂತಹ ಜೆಸಿ ಜನಕರಾಮ್. ಕತೆ ದೊಡ್ಡದಾಗಿದೆ, ಒಂದೇ ಹುಡುಗಿ ಅಂತಲ್ಲ, ತುಂಬಾ ಜನರನ್ನು ಕೂಡ ಈತ ತನ್ನ ಬುಟ್ಟಿಯಲ್ಲಿ ಬೀಳಿಸ್ಕೊಂಡಿದ್ದ. ಯಾರಿವನು? ಜಂಟಿ ಆಯುಕ್ತ ಜನಕರಾಮ್ ಜಂಟಿ ಆಯುಕ್ತ. ಒಂಟಿಯಾಗಿರುವ ಹೆಣ್ಣು ಮಕ್ಕಳನ್ನು ಬಿಡಲ್ಲ ಅಂತತ್ತೆ ಇವನು ಜಂಟಿ ಆಯುಕ್ತ. ಜನಕರಾಮ್ ಅಂತ ಈತನ ಹೆಸರು. ಈತ ಮನೇಲಿ ಸುಂದರವಾಗಿರುವಂತಹ ಹೆಂಡತಿ, ಸಂಸಾರ ಎಲ್ಲವನ್ನು ಇಟ್ಕೊಂಡು ಆಂಟಿ ಜೊತೆಗೆ ಕಾಮದಾಟ ಆಡೋಕೆ ಶುರು ಮಾಡಿದ್ದ. ಸ್ವಲ್ಪ ಹೆಣ್ಮಕ್ಳಿಗೆ ಸ್ಮೆಲ್ ಬಂದರೆ ಸಾಕು, ಒಂದು ಕಣ್ಣು ಇಟ್ಟಿರ್ತಾರೆ. ಏನು ಮಾಡ್ತಾ ಇದ್ದಾನೆ ಇವನು, ನನ್ನ ಗಂಡ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅವಳು ಕಣ್ಣಿಟ್ಟಿದ್ದ, ಅವನಿಗೆ ಗೊತ್ತಾಗಿಲ್ಲ, ಸಿಕ್ಕಾಕೊಂಡು ಬಿದ್ದ. ವಿಚಾರ ಏನು ಅಂತಂದ್ರೆ ಈತ ಸಿಕ್ಕಾಕೊಂಡಿದ್ದೇ ಹೆಚ್ಚು. ರೆಡ್ ಹ್ಯಾಂಡ್ ಆಗಿ ಕಾಮದಾಟವನ್ನ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡಿದ್ದೆ ತಡ ಅಂತ ಹೇಳ್ಕೊಂಡು ತನ್ನ ಸಂಬಂಧಿಕರನ್ನೆಲ್ಲ ಕರೆಸಿದ್ದಾಳೆ ಹೆಂಡತಿ ಕಲ್ಯಾಣಿ. ಸಂಬಂಧಿಕರನ್ನ ಕರೆಸಿದ ಮೇಲೆ ವಿಚಾರ ಏನಾಯ್ತು ಅಂತಂದ್ರೆ ಅವರು ಬಂದು ಗೂಸ ಹೊಡೆದ್ರು. ಗೂಸ ಹೊಡೆದ ಮೇಲೆ ಅವನಿಗೆ ಬುದ್ಧಿ ಕಲಿತಾನೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಎಲ್ಲ ಒಂದಿಷ್ಟು ಜನ ಹೆಣ್ಣು ಹೆಣ್ಮಕ್ಳಿಗೂ ಕೂಡ ಈತ ಮೆಸೇಜ್ ಅನ್ನ ಮಾಡೋದು. ಒಂಟಿ ಇರುವ ಹೆಣ್ಣು ಮಕ್ಕಳನ್ನ ಬಿಡ್ತಿರ್ಲಿಲ್ಲ ಈತ. ಆದ ಕಾರಣ ಆಕೆ ಒಂದು ಕಣ್ಣನ್ನ ಇಟ್ಕೊಂಡಿದ್ಲು. ಮುಂದೆ ಕಾದು ನೋಡ್ಬೇಕಾಗಿದೆ.